ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಸ್ಪೆಷಲ್. ನಾನು ಪಲ್ಲವಿ ರಾಜ್. ದುರಂಧರ್ 2 ಗೆದ್ದಂತಹ ಸಂತಸದಲ್ಲಿದ್ದಂತಹ ರಣವೀರ್ ಸಿಂಗ್ ಅವರಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಸಾವಿರಾರು ಕೋಟಿ ಹಣವನ್ನ ಗಳಿಸಿತ್ತು ದುರಂಧರ್ 2 ಸಿನಿಮಾದ ಯಶಸ್ಸಿನ ನಂತರ ರಣವೀರ್ ಸಿಂಗ್ ಅವರು ಬಾರಿ ಹುಮ್ಮಸ್ಸಿನಿಂದ ಇದ್ರು. ಅಂದ್ರೆ ನೆಕ್ಸ್ಟ್ ಸಿನಿಮಾಗಳನ್ನ ಮಾಡ್ಲಿಕ್ಕೆ ಬಿ ಟೌನ್ ನಲ್ಲೂ ಕೂಡ ಬಹು ಬೇಡಿಕೆಯ ನಟರಾಗಿ ಮುನ್ನುಗ್ತಾ ಇದ್ರು. ಹೊಸ ಪ್ರಾಜೆಕ್ಟ್ ಗಳು ಕೂಡ ರಣವೀರ್ ಸಿಂಗ್ ಅವರಿಗೆ ಸಿಗ್ತಾ ಇತ್ತು. ರಣವೀರ್ ಸಿಂಗ್ ಅವರಿಗೆ ಇದೊಂದು ಟೈಮ್ ಇತ್ತು, ಪ್ರಮುಖವಾದಂತಹ ಸಮಯ ಇತ್ತು. ಯಾಕಂದ್ರೆ ನಾವು ಗಮನಿಸ್ತಾ ಹೋಗಬಹುದು, 2025 ಎಂಡಿಂಗ್ ಅಲ್ಲಿ ದುರಂಧರ್ 1 ಬರುತ್ತೆ, ಆನಂತರ ರೀಸೆಂಟ್ ಆಗಿ ದುರಂಧರ್ 2 ಸಿನಿಮಾ ಬರುತ್ತೆ. ಎರಡೂ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ರಣವೀರ್ ಸಿಂಗ್ ಅವರ ವೃತ್ತಿ ಜೀವನದಲ್ಲಿ ಮತ್ತೊಂದು ಮೈಲುಗಲ್ಲಾಗಿತ್ತು. ಸಾವಿರಾರು ಕೋಟಿ ಹಣವನ್ನು ಕೂಡ ಗಳಿಸಿಕೊಂಡಿತ್ತು ದುರಂಧರ್ ಸಿನಿಮಾ. ಈ ದುರಂಧರ್ ಸಿನಿಮಾ ಈ ಒಂದು ಸಿನಿಮಾ ಜೀವನಕ್ಕೆ ದೊಡ್ಡ ಮೈಲಿಗಲ್ಲನ್ನು ಕೂಡ ತಂದುಕೊಟ್ಟಿತ್ತು ರಣವೀರ್ ಸಿಂಗ್ ಅವರಿಗೆ. ಇದೇ ಸಮಯದಲ್ಲಿ ರಣವೀರ್ ಸಿಂಗ್ ಅವರ ಸಿನಿಮಾ ಜೀವನಕ್ಕೆ ದೊಡ್ಡ ಹೊಡೆತವಾಗಿದೆ. ಅದೇನಪ್ಪಾ ಅಂತಂದ್ರೆ, ರಣವೀರ್ ಅವರನ್ನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡ್ಲಿಕ್ಕೆ ಸಕಲ ತಯಾರಿ ನಡೀತಾ ಇದೆ. ಹಾಗಾದ್ರೆ ಯಾಕೆ ಬ್ಯಾನ್ ಮಾಡ್ತಾ ಇದ್ದಾರೆ? ಬ್ಯಾನ್ ಮಾಡ್ತಿರುವಂತಹ ಉದ್ದೇಶ ಏನು? ನಿಜಕ್ಕೂ ಕೂಡ ರಣವೀರ್ ಸಿಂಗ್ ಅವರು ಮಾಡಿದ್ದೇನು? ಹಾಗಾದ್ರೆ ಇನ್ ಮುಂದೆ ರಣವೀರ್ ಅವರ ಸಿನಿಮಾಗಳು ಯಾವುದು ಕೂಡ ಬರೋದೇ ಇಲ್ವಾ? ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ರೀಸೆಂಟ್ ಆಗಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರು ರಣವೀರ್ ಸಿಂಗ್ ಅವರ ದಂಪತಿ. ನಿಜಕ್ಕೂ ಕೂಡ ರಣವೀರ್ ಅವರ ವೃತ್ತಿ ಜೀವನದಲ್ಲಿ ಏನ್ ಆಗ್ತಾ ಇದೆ, ರಣವೀರ್ ಅವರನ್ನ ಯಾಕೆ ಬ್ಯಾನ್ ಮಾಡ್ತಾ ಇದ್ದಾರೆ, ಯಾರು ಬ್ಯಾನ್ ಮಾಡ್ತಾ ಇದ್ದಾರೆ, ಸೊ ಅದೆಲ್ಲದನ್ನು ಕೂಡ ನೋಡ್ತಾ ಹೋಗೋಣ. ಏನ್ ಕಾರಣ ಏನು? ಹಾಗಾದ್ರೆ ಪಶ್ಚಿಮ ಭಾರತ ಚಲನಚಿತ್ರ ನೌಕರರ ಒಕ್ಕೂಟ ಅಂದ್ರೆ FWICE ರಣವೀರ್ ಅವರ ವಿರುದ್ಧ ಅಸಹಕಾರದ ಕಠಿಣ ನಿರ್ಧಾರವನ್ನ ಪ್ರಕಟಣೆ ಮಾಡಿದೆ. ಫರ್ಹಾನ್ ಅಖ್ತರ್ ನಿರ್ದೇಶನ ಮಾಡಿದಂತಹ ಬಹುನಿರೀಕ್ಷಿತ ಡಾನ್ 3 ಸಿನಿಮಾದಿಂದ ರಣವೀರ್ ಅವರು ಒಮ್ಮೆಲೆ ದಿಢೀರನೆ ಹೊರ ನಡೆದಿದ್ದಾರಂತೆ. ಹೊಸ ಚಿತ್ರಗಳ ಚಿತ್ರೀಕರಣ ಮಾಡದಂತೆ, ಹಾಗೇನೆ ಸಿನಿಮಾ ರಂಗದಲ್ಲಿ ಯಾರು ಅವರೊಂದಿಗೆ ಕೆಲಸ ಮಾಡದಂತೆ ಸೂಚಿಸಿ ಪರೋಕ್ಷವಾಗಿ ರಣವೀರ್ ಅವರನ್ನ ಬ್ಯಾನ್ ಮಾಡಲಾಗಿದೆ. ಈ ಒಂದು ವಿಚಾರ ಬಾಲಿವುಡ್ ನಲ್ಲಿ ಗಂಭೀರ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇದೆ. ಗಂಭೀರ ಸ್ವರೂಪವನ್ನ ಪಡೆದಿದೆ. ಜೊತೆಗೆ ಈ ಡಾನ್ 3 ವಿವಾದ ಏನಿದೆಯಲ್ವಾ, ಇದರಿಂದ ರಣವೀರ್ ಅವರು ಬ್ಯಾನ್ ಆಗಿದ್ದಾರೆ. ಹಾಗಾದ್ರೆ ರಣವೀರ್ ಅವರ ಮುಂದಿರುವಂತಹ ಆಯ್ಕೆಗಳೇನು? ಫರ್ಹಾನ್ ಅಖ್ತರ್ ಹಾಗೇನೆ ರಿತೀಶ್ ಸಿದ್ವಾನಿ ಅವರ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಡಾನ್ 3 ಸಿನಿಮಾ ಬರ್ತಾ ಇತ್ತು. ಡಾನ್ ಸಿನಿಮಾ ಯಾವ ರೀತಿ ಅಭಿಮಾನಿಗಳನ್ನ ತಲುಪಿತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದು ಯಾವುದು, ಡಾನ್ 3 ಯಾವ ರೀತಿನಲ್ಲಿ ಬೇಕಾದ್ರೂ ಇರಬಹುದು. ಅವರ ವೃತ್ತಿ ಜೀವನದಲ್ಲಿ ಮತ್ತೊಂದು ಮೈಲಿಗೆಲ್ಲಾದ್ರೂ ಕೂಡ ಯಾವುದೇ ರೀತಿಯ ಉತ್ಪ್ರೇಕ್ಷೆ ಇಲ್ಲ ರಣವೀರ್ ಅವ್ರಿಗೆ. ಯಾಕೆಂದ್ರೆ ಅಷ್ಟು ಒಂದು ಮಟ್ಟದಲ್ಲಿ ಡಾನ್ ಸಿನಿಮಾಗಳ ಸೀರೀಸ್ ಏನಿದೆ ಜನರನ್ನ ತಲುಪಿತ್ತು. ಇದು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಡಾನ್ 3 ರೆಡಿ ಆಗ್ತಾ ಇತ್ತು. ರಣವೀರ್ ಅವರು ಬರ್ತಾರೆ ಅಂತ ಇವರು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಕೋಟಿ ಎಲ್ಲ ಹಣವನ್ನ ಹಾಕಿ ಸಿನಿಮಾಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇಂತಹ ಸಮಯದಲ್ಲಿ ರಣವೀರ್ ಸಿಂಗ್ ಅವರು ಸಿನಿಮಾ ತಂಡಕ್ಕೆ ಬಿಗ್ ಶಾಕ್ ಕೊಡ್ತಾರೆ. ನಾನು ಬರೋದಿಲ್ಲ ಅಂತ ಹೇಳಿ ದಿಢೀರನೆ ಸಿನಿಮಾಯಿಂದ ಆಚೆ ಹೋಗ್ತಾರೆ. ಸೊ ಹಾಗಾಗಿ ಇವರು ಈ ದಿಟ್ಟ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆದ್ರೆ ಚಿತ್ರದ ಶೂಟಿಂಗ್ ಆರಂಭವಾಗಲು ಕೆಲವೇ ದಿನಗಳು ಬಾಕಿ ಇರುವಾಗ ರಣವೀರ್ ಸಿಂಗ್ ಅವರು ಈ ಚಿತ್ರದಿಂದ ಆಚೆ ಬಂದಿದ್ದಾರೆ. ಇವರ ಈ ದಿಢೀರ್ ನಿರ್ಧಾರದಿಂದ ನಿರ್ಮಾಣ ಸಂಸ್ಥೆಗೆ ಸಾಕಷ್ಟು ನಷ್ಟವಾಗಿದೆ. ಸಿನಿಮಾದ ಪ್ರೀ ಪ್ರೊಡಕ್ಷನ್ ಜೊತೆಗೆ ಪ್ರಮುಖ ಯೋಜನೆಗಳಿಗಾಗಿ ಈಗಾಗಲೇ ಸಾಕಷ್ಟು ಹಣವನ್ನ ಸುರಿಲಾಗಿದೆ. ಒಂದ್ ಸಿನಿಮಾ ಅಂತಂದ್ರೆ, ನಾರ್ಮಲ್ ಆಗಿರೋ ಒಂದ್ ಸಿನಿಮಾ ಅಂತಂದ್ರೆ ಹಬ್ಬ ಅಂದ್ರೆ 5 ರಿಂದ 10 ಕೋಟಿ ಬೇಕು. ಇದು ಬಿಗ್ ಬಜೆಟ್ ಮೂವಿ ರೀ. ಎಷ್ಟು ಖರ್ಚು ಹಾಕಿರ್ತಾರೆ. ಎಂತೆಂತ ಸ್ಟಾರ್ ನಟರ ಕಾಲ್ ಶೀಟ್ ಗಾಗಿ ವೇಟ್ ಮಾಡ್ತಾ ಇರ್ತಾರೆ. ಅವ್ರ ಕಾಲ್ ಶೀಟ್ ತಗೊಂಡಿರ್ತಾರೆ. ಇಂಥ ಟೈಮ್ ನಲ್ಲಿ ರಣವೀರ್ ಸಿಂಗ್ ಅವರು ಈ ರೀತಿ ಮಾಡೋದು ತಪ್ಪಲ್ವಾ ಅನ್ನೋದು ಇವರ ಒಂದು ಒಪಿನಿಯನ್ ಆಗಿದೆ. ಜೊತೆಗೆ ಈಗಾಗಲೇ ಸಾಕಷ್ಟು ಹಣವನ್ನು ಕೂಡ ಸುರಿಯಲಾಗಿದೆಯಂತೆ. ನೋಡಿ, ಅವ್ರು ಎಷ್ಟು ಬೇಜಾರಿಂದ ಹೇಳ್ಕೊಳ್ತಿದ್ದಾರೆ ಈ ವಿಷಯನ. ನಾವು ಆಲ್ರೆಡಿ ದುಡ್ಡು ಹಾಕ್ಬಿಟ್ಟಿದೀವಿ, ಇವ್ರು ಇಂಥ ಟೈಮ್ ನಲ್ಲಿ ಬೇಡ ಅಂತ ಹೋದ್ರೆ ಇದೆಷ್ಟು ಸರಿ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಹೀಗಾಗಿ ನಿರ್ಮಾಣ ಸಂಸ್ಥೆಯು ನಟನಿಂದ ಅಂದ್ರೆ ರಣವೀರ್ ಸಿಂಗ್ ಅವರಿಂದ ಸುಮಾರು 40 ಕೋಟಿ ರೂಪಾಯಿ ನಷ್ಟ ಪರಿಹಾರಕ್ಕೆ ಬೇಡಿಕೆ ಇಟ್ಟಿದೆ. ನಾನು ಆಕ್ಟ್ ಮಾಡೇ ಇಲ್ಲ ಅಂತ ಹೇಳಿ ಹೋಗಿರುವಂತಹ ರಣವೀರ್ ಸಿಂಗ್ ಅವರು 40 ಕೋಟಿ ಕೊಡ್ತಾರಾ? ಇದಕ್ಕೆ ಬಿಲ್ಕುಲ್ ರಣವೀರ್ ಅವರು ಒಪ್ಪೋದಿಲ್ಲ. ನಾನ್ ಯಾಕೆ ಕೊಡ್ಬೇಕು, ನಾನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನಷ್ಟ ಪರಿಹಾರದ ಸೆಟಲ್ಮೆಂಟ್ ಕುರಿತಂತಹ ಮಾತುಕತೆಗಳು ಕೂಡ ಸಫಲ ಆಗೋದೇ ಇಲ್ಲ. ಒಂದ್ ಕಡೆ ರಣವೀರ್ ಅವ್ರು ಒಪ್ಕೋಬೇಕು ಹಣ ಕೊಡ್ತೀವಿ ಅಂತ, ಇನ್ನೊಂದ್ ಕಡೆ ಇವ್ರು ಈ ವಿಷಯ ಬಿಡ್ಬೇಕು. ಇವರು ಈ ಕಡೆ ವಿಷಯ ಬಿಡೋಕ್ ರೆಡಿ ಇಲ್ಲ, ರಣವೀರ್ ಅವರು ಕೂಡ ಹಣ ಕೊಡೋಕ್ ರೆಡಿ ಇಲ್ಲ ಅಂದ್ಮೇಲೆ ಈ ವಿವಾದ ಮತ್ತಷ್ಟು ದೊಡ್ಡದಾಗ್ತಾ ಇದೆ. ಸೊ ಈ ಕಾರಣದಿಂದ ಏನ್ ಮಾಡ್ತಾರೆ, ಈ ವಿವಾದವನ್ನ FWICEಗೆ ತಲುಪಿಸ್ತಾರೆ.
ಈ FWIC ಅಧ್ಯಕ್ಷ ಯಾರಪ್ಪ ಅಂತಂದ್ರೆ BN ತಿವಾರಿ. ಜೊತೆಗೆ ಈ ಸಂಸ್ಥೆನಲ್ಲಿರುವಂತಹ ಮುಖ್ಯ ಸಲಹೆಗಾರ ಯಾರಪ್ಪ ಅಂತಂದ್ರೆ ಅಶೋಕ್ ಪಂಡಿತ್. ಸೊ ಇವ್ರನ್ನ ಒಳಗೊಂಡಂತಹ ಒಂದು ಕಂಪನಿ ಅಂದ್ರೆ ಸಂಸ್ಥೆ ಏನ್ ಮಾಡುತ್ತೆ, ಒಂದು ಮೀಟಿಂಗ್ ಅನ್ನ ಮಾಡುತ್ತೆ, ಅಂದ್ರೆ ಆಂತರಿಕ ಸಭೆಯನ್ನ ಮಾಡುತ್ತೆ. ಈ ಕಠಿಣ ನಿರ್ಧಾರವನ್ನ ಆ ಸಭೆನಲ್ಲಿ ಇವರು ಕೈಗೊಳ್ತಾರೆ. ಶೂಟಿಂಗ್ ಹಂತದಲ್ಲಿ ನಟರು ಹೀಗೆ ಹೊರ ನಡೆಯೋದು ಅಂತಂದ್ರೆ ಯಾರು ಕೂಡ ಇದನ್ನ ಸಹಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಇನ್ನೇನ್ ಎಲ್ಲದೂ ಸ್ಟಾರ್ಟ್ ಆಗ್ಬೇಕು, ಕಾಲ್ ಶೀಟ್ ಕೂಡ ಕೊಟ್ಟಿದ್ದಾರೆ. ಇವಾಗ ಬರಲ್ಲ ಅಂತಂದ್ರೆ ಯಾರು ಸಹಿಸ್ಕೊಳ್ತಾರೆ ಇದನ್ನ? ರಣವೀರ್ ಸಿಂಗ್ ಅವ್ರು ಏನ್ ಮಾತಾಡ್ತಾ ಇದ್ದಾರೆ? ಈ ರೀತಿಯಾದಂತಹ ಒಂದಷ್ಟು ಮಾತುಕತೆಗಳು ಕೂಡ ಅಲ್ಲಿ ನಡೆಯುತ್ತೆ. ಸೊ ಇಂತಹ ಟೈಮ್ ನಲ್ಲಿ ರಣವೀರ್ ಆಚೆ ಬಂದಿರೋದು ಯಾರಿಗೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಅವ್ರನ್ನ ಬ್ಯಾನ್ ಮಾಡ್ಬೇಕು. ಎಲ್ಲಿವರೆಗೂ ಬ್ಯಾನ್ ಮಾಡ್ಬೇಕು? ಹಾಗಾದ್ರೆ ಅವರು ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ಬೇಕು, ಅಥವಾ ನಮಗೆ ಏನ್ ನಷ್ಟ ಆಗಿದೆ ಆ ಪರಿಹಾರವನ್ನ ಕೊಡ್ಬೇಕು. ಇಲ್ಲ ಅಂದ್ರೆ ಅವ್ರು ಯಾವುದೇ ರೀತಿಯ ಸಿನಿಮಾ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ತೀವ್ರವಾದಂತಹ ಅಸಮಾಧಾನ ಕೂಡ ವ್ಯಕ್ತಪಡಿಸಿದೆ. ಇದರಿಂದ ರಣವೀರ್ ಅವರ ಸಿನಿಮಾ ಜೀವನ ಕನಸಾಗೆ ಉಳಿಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ ಮುಂದೆ ಹಾಗಾದ್ರೆ ರಣವೀರ್ ಅವರು ಒಂದಷ್ಟು ವರ್ಷಗಳ ಕಾಲ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ರಣವೀರ್ ಅವರೇ ಹೇಳಿರುವಂತಹ ಪ್ರಕಾರ ನಾನು ದುಡ್ಡು ಕೊಡೋದಿಲ್ಲ, ನಾನು ಯಾಕೆ ದುಡ್ಡು ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಈ ಬ್ಯಾನ್ ಆದೇಶದಿಂದಾಗಿ ರಣವೀರ್ ಸಿಂಗ್ ಅವರು ಭಾರತದಲ್ಲಿ ಹೊಸ ಸಿನಿಮಾಗಳ ಶೂಟಿಂಗ್ ಮಾಡ್ಲಿಕ್ಕೆ ಅಥವಾ ಹೊಸ ಚಿತ್ರಗಳನ್ನ ಅವರೇ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವಿವಾದ ಬಗೆಹರಿಯುವವರೆಗೂ ಅವರು ಸಿನಿಮಾ ರಂಗದಿಂದ ದೂರನೇ ಉಳಿಬೇಕಾಗತ್ತೆ. ಈಗೇನು ದುರಂಧರ್ 2 ಸಿನಿಮಾ ಬಂತು, ಬಹುತೇಕ ಯಶಸ್ಸನ್ನ ಕಂಡಂತಹ ಸಿನಿಮಾ, ಸಾವಿರಾರು ಕೋಟಿ ಹಣವನ್ನ ಗಳಿಸ್ಕೊಂಡಂತಹ ಸಿನಿಮಾ ಯಾವುದು ದುರಂಧರು. ಬಾಲಿವುಡ್ ನಲ್ಲಿ ಸಿನಿಮಾಗೆ ಭಾರಿ ಬೇಡಿಕೆ ಇತ್ತು. ಜೊತೆಗೆ ರಣವೀರ್ ಸಿಂಗ್ ಅವರಿಗೂ ಕೂಡ ಭಾರಿ ಬೇಡಿಕೆ ಇರುತ್ತೆ. ಆಫ್ಟರ್ ದುರಂಧರ್ ಇಂಪ್ಯಾಕ್ಟ್ ಏನಪ್ಪಾ ಅಂತಂದ್ರೆ ರಣವೀರ್ ಸಿಂಗ್ ಅವರಿಗೆ ಭಾರಿ ಬೇಡಿಕೆ ಇರುತ್ತೆ. ಇಂತಹ ಸಮಯದಲ್ಲಿ, ಇಂತಹ ಪ್ರೀಶಿಯಸ್ ಟೈಮ್ ನಲ್ಲಿ ರಣವೀರ್ ಸಿಂಗ್ ಅವರು ಮಾಡಿದ್ದು ಬಿಲ್ಕುಲ್ ಸರಿ ಇಲ್ಲ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಇಂತಹ ಪ್ರಮುಖ ಸಮಯದಲ್ಲೇ ಎದುರಾಗಿರುವಂತಹ ಈ ಕಾನೂನು ಹೋರಾಟ, ವೃತ್ತಿಪರ ಸಂಕಷ್ಟ ಅವರ ಸಿನಿ ಪಯಣಕ್ಕೆ ದೊಡ್ಡ ಹಿನ್ನಡೆಯನ್ನು ಕೂಡ ಉಂಟು ಮಾಡ್ತಾ ಇದೆ. ಸಾಕಷ್ಟು ನಷ್ಟ ಕೂಡ ಆಗುತ್ತೆ ಅವರಿಗೆ. ಡಾನ್ 3 ಸಿನಿಮಾದಲ್ಲಿ ನಟಿಸಿದ್ರೆ ವಿವಾದ ಬಗೆಹರಿಬಹುದು ಅನ್ನೋದು ಕೂಡ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಇವ್ರೇನಾದ್ರೂ ಈ ವಿವಾದ ಎಲ್ಲ ಇರ್ಲಿ, ನಾನು ಸಿನಿಮಾದಲ್ಲಿ ನಟಿಸ್ತೀನಿ, ಏನಾಗುತ್ತೋ ಆಗ್ಲಿ ಅಂತ ಏನಾದ್ರೂ ದೊಡ್ಡ ಮನಸ್ಸು ಮಾಡ್ಕೊಂಡು ಅದೇನು ಪ್ರಾಬ್ಲಮ್ ಆಗಿದೆ ಅವರ ಆಂತರಿಕ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಮತ್ತೆ ಸಿನಿಮಾ ತಂಡ ಏನಾದ್ರೂ ಸೇರಿದ್ರೆ ರಣವೀರ್ ಸಿಂಗ್ ಅವರ ವೃತ್ತಿ ಜೀವನ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ರಣವೀರ್ ಸಿಂಗ್ ಅವರಿಗೆ ಇರುವಂತಹ ಮುಂದಿನ ಹೆಜ್ಜೆ ಏನು ಅನ್ನೋದೇ ಬಹಳ ಕುತೂಹಲ ಮೂಡಿಸಿರುವಂತದ್ದು. ಸೊ ವೆಯ್ಟ್ ಮಾಡಿ ನೋಡ್ಬೇಕು. ಇದು ರಣವೀರ್ ಸಿಂಗ್ ಅವರ ಸಿನಿ ಪಯಣಕ್ಕೆ ದೊಡ್ಡ ಹಿನ್ನಡೆಯಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ರಣವೀರ್ ಸಿಂಗ್ ಅವರ ಸಿನಿಮಾಗಳು ಅಂತಂದ್ರೆ ಒಂದು ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ, ಜೊತೆಗೆ ಅದೆಲ್ಲ ಕನೆಕ್ಟ್ ಆಗ್ತಾ ಇತ್ತು ಫ್ಯಾನ್ಸ್ಗೆ. ಇದರಿಂದ ಅವ್ರ ಫ್ಯಾನ್ಸ್ ಕೂಡ ಭಾರಿ ಬೇಜಾರಾಗಿದ್ದಾರೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಇನ್ನೊಂದಷ್ಟು ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಯಾವ್ದಾದ್ರು ಸಿನಿಮಾ ಬಿಡುಗಡೆಯಾಗುವಂತಹ ಸಮಯದಲ್ಲೇ ಇವರ ಆಲ್ಮೋಸ್ಟ್ ಸಿನಿಮಾಗಳು ಕೂಡ ಬರ್ತಾ ಇತ್ತು. ಕನ್ನಡದ ಯಾವ್ದಾದ್ರು ಒಂದು ಸಿನಿಮಾ ನೋಡಿ, 2025 ಅಂತ ತಗೊಂಡ್ರೆ ನಮ್ಮ ಲಾಸ್ಟ್ ಎಂಡಿಂಗ್ ಅಲ್ಲಿ ನಮ್ಮ ಕನ್ನಡದ ಸಾಕಷ್ಟು ಸಿನಿಮಾಗಳು ಬಂತು. ಅದ್ರ ಜೊತೆಗೆ ಈ ಸಿನಿಮಾಗೂ ಕೂಡ ಬಂತು. ಜೊತೆಗೆ ಟಾಕ್ಸಿಕ್ ಸಿನಿಮಾಗೂ ಕೂಡ ಇವರು ಎದುರಾಕೊಂಡ್ರು ಆ ಟೈಮ್ ನಲ್ಲಿ, ದುರಂಧರ್ 2 ಬರ್ಬೇಕಾದ್ರೆ. ಇವಾಗ ಟಾಕ್ಸಿಕ್ ಇದರಿಂದ ಮುಂದೆ ಹೋಯ್ತು. ಸೊ ಅಂದ್ರೆ ಈ ಕಾರಣದಿಂದ ಮುಂದೆ ಹೋಯ್ತು ಅಂತ ಹೇಳೋದಕ್ಕಿಂತ ಟಾಕ್ಸಿಕ್ ಮಾರ್ಕೆಟಿಂಗ್ ಇನ್ನೂ ಆಗ್ಬೇಕಿತ್ತು. ಸೊ ಹಾಗಾಗಿ ಅವರು ಮುಂದೆ ಹಾಕಿದ್ರು. ಸೊ ಹೀಗೆ ಸಾಕಷ್ಟು ಚಾಲೆಂಜಸ್ ಗಳನ್ನ ರಣವೀರ್ ಅವರು ಆಗಿನಿಂದಲೂ ಕೂಡ ಒಂದಷ್ಟು ಕಾಂಟ್ರವರ್ಸಿಗಳನ್ನ ಫೇಸ್ ಮಾಡ್ಕೊಂಡು ಬಂದಂತಹ ನಟನೆ. ಸೊ ಹೀಗಾಗಿ ಇವರಿಗೆ ಕಾಂಟ್ರವರ್ಸಿ ಏನ್ ಹೊಸದಲ್ಲ. ಆ ನಂತರದಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ನಲ್ಲಿ ನಮ್ಮ ಕಾಂತಾರದ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಒಂದು ಅವಹೇಳನ ಆಗಿ ನಡ್ಕೊಂಡಿರುವಂತದ್ದು. ಸೊ ಇದೆಲ್ಲದನ್ನು ಕೂಡ ಎಲ್ಲರೂ ನೋಡ್ಕೊಂಡು ಬಂದಿದ್ದಾರೆ. ಸೊ ಹೀಗಾಗಿ ರಣವೀರ್ ಅವರಿಗೆ ಕಾಂಟ್ರವರ್ಸಿ ಅಂತಂದ್ರೆ ಏನ್ ಹೊಸದಲ್ಲ. ಸೊ ಈ ವಿವಾದದಿಂದ ಅವರ ವೃತ್ತಿ ಬದುಕು ಏನಾಗುತ್ತೆ, ಅವರು ನೆಕ್ಸ್ಟ್ ಸಿನಿಮಾ ಮಾಡ್ತಾರಾ ಅಥವಾ ಮಾಡಲ್ವಾ, ಅವರ ಮುಂದಿರುವಂತಹ ಆಯ್ಕೆಗಳೇನು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಸೊ ಸದ್ಯಕ್ಕೆ ರಣವೀರ್ ಅವರು ಏನಾದ್ರೂ ಸಿನಿಮಾ ಮಾಡ್ಲಿಕ್ಕೆ ಒಪ್ಕೊಂಡ್ರೆ ಅವ್ರು ಡಾನ್ 3 ಅನ್ನೋದು ಅವರ ಒಂದು ವೃತ್ತಿ ಬದುಕಿನಲ್ಲಿ ಬೇರೆ ಲೆವೆಲ್ನ ಒಂದು ಸಿನಿಮಾ ಆಗಿ ಹೊರಹೊಮ್ಮುತ್ತೆ. ಈಗಾಗಲೇ ಡಾನ್ ಸೀರೀಸ್ಗಳು ಕೂಡ ಗೆದ್ದಂತಹ ಉದಾಹರಣೆಗಳು ಇದೆ. ಸೊ ಹಾಗಾಗಿ ಈಗ ದುರಂಧರ್ ಆದ ನಂತರದಲ್ಲಿ ಸಾಕಷ್ಟು ಬೇಡಿಕೆ ಇರುವಂತಹ ನಟ ಆಗಿದ್ದಾರೆ ರಣವೀರ್ ಅವರು. ಸೊ ಹೀಗಾಗಿ ಬಜೆಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕಾಂಟ್ರವರ್ಸಿ ಆಗಿರಬಹುದಾ ಅನ್ನೋದೇ ಸದ್ಯಕ್ಕಿರುವಂತಹ ಚರ್ಚೆ ಆಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಣವೀರ್ ಅವರ ಕ್ಲಾರಿಟಿ ಏನು ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂ, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.